ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ, ಈ ಮೂವರಿಗೂ ಇನ್ನು 20 ವರ್ಷ ಆಸುಪಾಸು. ಲೈಫಲ್ಲಿ ಇನ್ನು ತುಂಬ ಬಾಳಿ ಬದುಕಬೇಕಂತ ಅಂದ್ಕೊಂಡಿದ್ದವರು ಈಗಷ್ಟೇ ಇಂಜಿನಿಯರಿಂಗ್ ಫೈನಲ್ ಇಯರ್ಗೆ ಕಾಲಿಟ್ಟಿದ್ರು. ಆದರೆ ಒಂದೇ ಒಂದು ತಪ್ಪು ಇವರ ಬದುಕಿಗೆನೆ ಕೊನೆ ಹಾಡಿದೆ. ಮಂಗಳೂರಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ದ ಈ ವಿದ್ಯಾರ್ಥಿನಿಯರು ರೆಸಾರ್ಟ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿ, ಸಮುದ್ರ ಅಲ್ಲ, ಹೊಳೆ ಅಲ್ಲ, ಕೆರೆ ಅಲ್ಲ, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರು ಮುಳುಗ್ತಾ ಇದ್ರು ಅಂತ ಮತ್ತೊಬ್ರು ಕಾಪಾಡೋಕೆ ಹೋಗಿ ಕೊನೆಗೆ 3 ನೀರು ಪಾಲಾಗಿದ್ದಾರೆ. ಈಜು ಕಲ್ತಿಲ್ಲ ಅನ್ನೋ ಒಂದೇ ಒಂದು ತಪ್ಪು ಈ 3 ಜೀವವನ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಲಿಪಡಿಸಿದೆ. ಈ ತರ ಕೆಲವೊಂದಷ್ಟು ಲೈಫ್ ಸ್ಕಿಲ್ಸ್ ಅಂತ ಇರುತ್ತೆ, ಅದನ್ನ ತಿಳ್ಕೋಬೇಕು. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ, ಅದರಲ್ಲೂ ಕೂಡ ಯುವಕರು 30 ವರ್ಷ ವಯಸ್ಸಿನ ಒಳಗಾಗಿ ಕಲಿಯಲೇಬೇಕಾದ ಅತ್ಯವಶ್ಯಕ ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳ್ತೀವಿ. ಯುವಕರು ಅಂದರೆ ಗಂಡಸರು ಮಾತ್ರ ಅಲ್ಲ, ಗಂಡಸರು ಹೆಂಗಸರು ಎಲ್ಲರೂ ಮನುಷ್ಯರು ಕಲಿಯಲೇಬೇಕಾದ ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳ್ತೀವಿ. ಅದನ್ನು ಮಿಸ್ ಮಾಡದೆ ನೋಡಿ, ಅದ್ರ ಬಗ್ಗೆ ಈ ಕೂಡಲೇ ಕ್ರಮ ತಗೊಳ್ಳಿ. ಸ್ನೇಹಿತರೆ, ಬದುಕು ಅನಿಶ್ಚಿತ, ಅನಿರೀಕ್ಷಿತ. ಯಾವಾಗ ಏನಾಗಬಹುದು, ಯಾವ ಸವಾಲು ಸಡನ್ ಆಗಿ ನಿಮ್ಮ ಮುಂದೆ ಎದುರಾಗುತ್ತೆ ಹೇಳೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಚಾಲೆಂಜಸ್ಗೆ ನಾವು ಮೊದಲೇ ಪ್ರಿಪೇರ್ ಆಗಿರೋಕೆ ಅವಕಾಶ ಇದೆ. ಓದೋದು ಹೇಗೆ, ಬರೆಯೋದು ಹೇಗೆ, ಬೇಸಿಕ್ ಲೆಕ್ಕ ಮಾಡೋದು ಹೇಗೆ ಅಂತ ಕಲಿಯೋದಕ್ಕೆ ನಾವು ಸ್ಕೂಲ್ಗೆ ಹೋಗ್ತೀವಿ. ಈ ಸ್ಕಿಲ್ಗಳು ನಮಗೆ ಹೈಸ್ಕೂಲ್ ಸೇರೋಕೆ, ಕಾಲೇಜ್ ಸೇರೋಕೆ ಬೇಕು. ಆದರೆ ಕೆಲವೊಂದು ಸ್ಕಿಲ್ಗಳನ್ನು ಸ್ಕೂಲಲ್ಲಿ ಹೇಳ್ಕೊಟ್ರೆ ವಂಡರ್ಫುಲ್, ಬಟ್ ಹೇಳ್ಕೊಡಲ್ಲ. ಬಟ್ ಲೈಫ್ ಲೀಡ್ ಮಾಡಬೇಕು ಅಂದರೆ, ಸಕ್ಸಸ್ಫುಲ್ ಆಗಿ ಲೀಡ್ ಮಾಡಬೇಕು ಅಂದರೆ, ಅಪಾಯಗಳನ್ನು ಎದುರಿಸೋಕೆ ಕೆಲವೊಂದ್ಸಲ ರೆಡಿ ಇರಬೇಕು ಅಂದರೆ ಈ ಎಕ್ಸ್ಟ್ರಾ ಲೈಫ್ ಸ್ಕಿಲ್ಸ್ ಇಂಪಾರ್ಟೆಂಟ್. ಅದರಲ್ಲಿ ಮೊದಲನೇದು ಸ್ವಿಮ್ಮಿಂಗ್. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇದು ಬೇಸಿಕ್ ಸ್ಕಿಲ್. ನಾವು ಹೇಗೆ ನಡಿತೀವಿ, ಓಡ್ತೀವಿ, ಹಾರ್ತೀವಿ, ಈಜು ಕೂಡ ಅಷ್ಟೇ ಸರಳವಾದ ದೈಹಿಕ ಚಟುವಟಿಕೆ ಆಗಬೇಕು ನಮಗೆ. ಯಾಕಂದರೆ ಯಾವಾಗ ಎಲ್ಲಿ ನಾವು ನೀರಲ್ಲಿ ಮುಳುಗುವ ಪರಿಸ್ಥಿತಿ ಬರುತ್ತೋ ಹೇಳೋಕ್ಕಾಗಲ್ಲ. ನೀವು ಹೊಳೆ ಬದಿಲಿ, ಸಮುದ್ರದ ಬದಿಲಿ, ಕೆರೆ ಹತ್ರನೇ ಇರಬೇಕು ಅಂತಿಲ್ಲ. ನಗರಗಳಲ್ಲಿ ಇದ್ದಕ್ಕಿದ್ದಂತೆ ಮನೆಯೊಳಗೆ ನೀರು ನುಗ್ಗಿಬಿಡ್ಬೋದು, ಪಾರ್ಕಿಂಗ್ ಲಾಟ್ ನೀರು ತುಂಬಿಡಬಹುದು, ಕಾರ್ ನೀರಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟಿ ನೀರಲ್ಲಿ ಮುಳುಗಿ ಸಾಯುವಂಥದ್ದು ಕೂಡ ನಗರಗಳಲ್ಲಿ ಆಗ್ತಾ ಇದೆ. ನೀರು ಬಂದಾಗ, ಜೋರಾಗಿ ಮಳೆ ಆದಾಗ ನೀರು ನುಗ್ಗಿ ಎಲ್ಲ ಕಡೆ ಕೆರೆ ರೀತಿ ಆಗಿರುತ್ತೆ ನಗರಗಳಲ್ಲೂ ಕೂಡ. ಪ್ರತಿ ವರ್ಷ ಭಾರತದಲ್ಲಿ 32,000 ಜನ ಬರೀ ನೀರಲ್ಲಿ ಮುಳುಗಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಅಂದರೆ ಭಾರತದಲ್ಲಿ ಪ್ರತಿ ವರ್ಷ ಸಾಯೋರಲ್ಲಿ 10% ಬರೀ ನೀರಲ್ಲಿ ಮುಳುಗಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಅಗ್ನಿ ಅಪಘಾತ, ವಿದ್ಯುತ್ ಅಪಘಾತಕ್ಕಿಂತ ಹೆಚ್ಚು ನೀರಿನಲ್ಲಿ ಮುಳುಗಿ ಸಾಯ್ತಿದ್ದಾರೆ. ಇವಾಗ ನಿಮಗೆ ಗೊತ್ತಾಗ್ತಿದೆ ನಂಬರ್ ಕೇಳಿದಾಗ ಸ್ವಿಮ್ಮಿಂಗ್ ಕಲಿಯೋದು ಎಷ್ಟು ಮುಖ್ಯ ಅಂತ ಹೇಳಿ. ಸ್ವಿಮ್ಮಿಂಗ್ ಅನ್ನೋದು ಸ್ಪೋರ್ಟ್ಸ್ ತರ, ಜಿಮ್ನಲ್ಲಿ ಮಾಡೋ ಕಸರತ್ತು ತರ ಅಷ್ಟೇ ಅಲ್ಲ. ಅದು ಉಳಿವಿಗೋಸ್ಕರ ಬೇಕಾಗಿರೋ ಸ್ಕಿಲ್, ಸರ್ವೈವಲ್ ಸ್ಕಿಲ್. ಆಪತ್ತಲ್ಲಿ ನಿಮ್ಮ ಜೀವವನ್ನೇ ಕಾಪಾಡೋ ವಿದ್ಯೆ. ಹೀಗಾಗಿ ಸ್ವಿಮ್ಮಿಂಗ್ನ ಪ್ರತಿಯೊಬ್ಬರು ಕಲೀಲೇಬೇಕು. ಸ್ವಿಮ್ಮಿಂಗ್ ಇಷ್ಟು ಇಂಪಾರ್ಟೆಂಟ್ ಸ್ಕಿಲ್ ಆಗಿರೋದಕ್ಕೇನೆ, ನಮ್ಮ ಪೂರ್ವಜರೆಲ್ಲ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದಕ್ಕೇನೆ ಮನುಷ್ಯನಿಗೆ ಹುಟ್ಟಿದ ಆರಂಭದಲ್ಲೇ ಸ್ವಿಮ್ಮಿಂಗ್ ರಿಫ್ಲೆಕ್ಸ್ ಇರುತ್ತೆ. ಸಣ್ಣ ಮಕ್ಕಳನ್ನ ಹೊಟ್ಟೆ ನೀರಿಗೆ ತಾಗೋ ಹಾಗೆ ಹಿಡ್ಕೊಂಡ್ರೆ ತನ್ನಿಂತಾನೇ ಆ ಮಗು ಸ್ವಿಮ್ ಮಾಡೋ ರೀತಿ ಪರ್ಫೆಕ್ಟ್ ಆಗಿ ಕೈ ಕಾಲು ಬೀಸುತ್ತೆ. ಆದರೆ 6 ತಿಂಗಳ ನಂತರ ಮಗು ಈ ರಿಫ್ಲೆಕ್ಸ್ನ ಕಳ್ಕೊಳ್ಳೋಕೆ ಶುರು ಮಾಡುತ್ತೆ, ಮರಿತಾ ಬರುತ್ತೆ. ಇದರ ಅರ್ಥ ಆ ಚಿಕ್ಕ ಮಗು ಸ್ವಿಮ್ ಮಾಡುತ್ತೆ ಅಂತಲ್ಲ, ಆದರೆ ಸ್ವಿಮ್ ಹೇಗೆ ಮಾಡೋದು ಅನ್ನೋದನ್ನ ಟ್ರೈನಿಂಗ್ ತಗೊಂಡು ಕಲಿದೇನೆ ಮನುಷ್ಯರಿಗೆ ವಿಕಸನದ ಮೂಲಕ ಎವಲ್ಯೂಷನ್ ಟೈಮ್ನಲ್ಲಿ ಜೆನೆಟಿಕಲಿ ಪೂರ್ವಜರಿಂದ ಹಂತವಾಗಿ ಬಂದಿದೆ ಅನ್ನೋದು ತೋರಿಸುತ್ತೆ. ಹೀಗಾಗಿ ಮರೆತಿರೋ ಆ ವಿದ್ಯೆನ ಮತ್ತೆ ನಾವು ನೆನಪು ಮಾಡ್ಕೋಬೇಕು. ಹಳ್ಳಿಗಳಲ್ಲಿರೋರು ನದಿ ಕೆರೆಗಳಲ್ಲಿ ಈಸಿಯಾಗಿ ಈಜೊಡಿತಾರೆ. ಹೊಳೆಗಳ ಪಕ್ಕ, ನದಿಗಳ ಪಕ್ಕ ಇರುವಂಥ ಫ್ಯಾಮಿಲೀಸ್ ಕೇಳಿ ನೋಡಿ, ಅಲ್ಲಿ ಲೇಡೀಸಿಂದ ಹಿಡಿದು ಪ್ರತಿಯೊಬ್ಬರು ಆರಾಮಾಗಿ ಈ ಕಡೆಯಿಂದ ಆ ಕಡೆಗೆ ದಾಟ್ತಾರೆ. ಏನೋ ಸಿಟಿಯಲ್ಲಿರೋರು ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕಲಿಬಹುದು. ಇವತ್ತಂತೂ ತಾಲೂಕು ಕೇಂದ್ರಗಳಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ಸ್ ಬರ್ತಾ ಇದ್ದಾವೆ. ಗಂಟೆಗೆ 50ರಿಂದ 100 ರೂಪಾಯಿಗೆ ಎಂಟ್ರಿ ಸಿಗುತ್ತೆ. ದಿನಕ್ಕೆ ಅರ್ಧ ಗಂಟೆಯಂತೆ 3-4 ವಾರದಲ್ಲಿ ಸ್ವಿಮ್ಮಿಂಗ್ ಕಲ್ತು ಬಿಡ್ಬೋದು. ಅಲ್ಲದೆ ಸ್ವಿಮ್ಮಿಂಗ್ ಮಾಡುವಾಗ ಅಪ್ಪರ್ ಬಾಡಿ, ಲೋವರ್ ಬಾಡಿ, ಬ್ಯಾಕ್, ಕೈ ಕಾಲು, ಹೀಗೆ ದೇಹದ 600ಕ್ಕೆ 600 ಮಸಲ್ಸ್ ಕೂಡ ಇನ್ವಾಲ್ವ್ ಆಗ್ತವೆ. ಗಂಟೆಗೆ 400ರಿಂದ 700 ಕ್ಯಾಲೋರಿ ಬರ್ನ್ ಆಗುತ್ತೆ.
ರೆಗ್ಯುಲರ್ ಆಗಿ ಸ್ವಿಮ್ ಮಾಡಿದ್ರೆ ನೀವು ಜಿಮ್ನಲ್ಲಿ ಕಸರತ್ತು ಮಾಡೋ ಅವಶ್ಯಕತೆ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ಗಾಳಿಗಿಂತ ನೀರು 800 ಪಟ್ಟು ಹೆಚ್ಚು ಪ್ರೆಷರ್ ಹಾಕುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ ನೀವು ವೇಟ್ಸ್ ಮಾಡಿದಷ್ಟೇ ಎಫೆಕ್ಟ್ ಸ್ವಿಮ್ಮಿಂಗ್ನಿಂದನೂ ದೇಹಕ್ಕೆ ಸಿಗುತ್ತೆ. ಅಲ್ಲದೆ ನಿಮ್ಮ ಲಂಗ್ ಕೆಪಾಸಿಟಿ ಕೂಡ ಹೆಚ್ಚಾಗುತ್ತೆ, ಬ್ರೀದಿಂಗ್ಗೆ ಹೆಲ್ಪ್ ಆಗುತ್ತೆ, ಇನ್ನಷ್ಟು ಬೆಟರ್ ಆಗುತ್ತೆ. ಬೇರೆ ಸ್ಪೋರ್ಟ್ಸ್ಗೂ ಇದರಿಂದ ಹೆಲ್ಪ್ ಆಗುತ್ತೆ. ಸ್ವಿಮ್ಮಿಂಗ್ನಿಂದ ನಿಮ್ಮ ಸ್ಕಿನ್ನ ಹೊಳಪು ಕೂಡ ಚೆನ್ನಾಗಾಗುತ್ತೆ, ಬ್ರೇನ್ಗೂ ಒಳ್ಳೆಯದು. ಹೀಗಾಗಿ ಮೊದಲು ಎಲ್ಲರೂ ಸ್ವಿಮ್ಮಿಂಗ್ ಕಲೀರಿ ಸ್ನೇಹಿತರೆ, ಕಲೀರಿ. ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಮುಂದೆ ನೀರು ನಿಂತಿದೆ, ನನಗೀಗ ಮುಳುಗಿ ಹೋಗ್ತೀನಿ, ಸಾಯ್ತೀನಿ ಅನ್ನೋ ಪರಿಸ್ಥಿತಿ ಯಾವಾಗ ಯಾರ ಮುಂದೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಿಮ್ಮಿಂಗ್ ಗೊತ್ತಿದ್ರೆ ಅಲ್ಲಿವರೆಗೆ ನಾನು ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ತೀನಿ ಅಂತ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡ್ತೀರಿ. ನೀವು ಕಲೀರಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ಕಲಿಸಿ, ನಿಮ್ಮ ಮಕ್ಕಳಿಗೂ ಕಲಿಸಿ. ಡ್ರೈವಿಂಗ್ ಕೂಡ ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯಕ ಸ್ಕಿಲ್. ಕೇವಲ 2 ವೀಲರ್ ಓಡಿಸೋದಷ್ಟೇ ಅಲ್ಲ, 4 ವೀಲರ್ ಡ್ರೈವಿಂಗ್ ಕೂಡ ಕಲಿಬೇಕು. ಡ್ರೈವಿಂಗ್ ಕಲಿಯೋದ್ರಿಂದ ನಿಮಗೆ ಫ್ರೀಡಮ್ ಸಿಗುತ್ತೆ, ಬೇರೆಯವರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ, ಇಂಡಿಪೆಂಡೆಂಟ್ ಆಗ್ತೀರಿ. ಅಲ್ಲದೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ರೆಸ್ಪಾಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಕೆಲವೊಮ್ಮೆ ಕೆಲಸಕ್ಕೆ ಅಪ್ಲೈ ಮಾಡುವಾಗಲೂ ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಕೂಡ ಆಗುತ್ತೆ. ಡ್ರೈವಿಂಗ್ ಬರ್ತಿರೋರಿಗೆ ಕೆಲಸ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನನಗೇನೂ ಗೊತ್ತಿಲ್ಲ, ಏನೂ ಓದಿಲ್ಲ ಅಂದರೂ ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ಅಥವಾ ಟ್ಯಾಕ್ಸಿ ಓಡಿಸಿ ಜೀವನ ಮಾಡಬಹುದು. ಒಳ್ಳೆ ಉದ್ಯಮಕ್ಕೂ ದಾರಿ ಆಗುತ್ತೆ. ಅಲ್ಲದೆ ಡ್ರೈವಿಂಗ್ ಮಾಡುವಾಗ ನೀವು ಸ್ಟೀರಿಂಗ್, ಕ್ಲಚ್, ಗಿಯರ್, ಬ್ರೇಕ್ ಹೀಗೆ ಹಲವು ಸಿಸ್ಟಮ್ಗಳನ್ನು ಹ್ಯಾಂಡಲ್ ಮಾಡ್ತೀರಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನಲ್ಲಾದರೆ ಮುಂದೆ ಹಿಂದೆ ಅಕ್ಕಪಕ್ಕ ಎಲ್ಲ ಕಡೆ ಗಮನ ವಹಿಸಲೇಬೇಕಾಗತ್ತೆ. ಸ್ಪೀಡ್, ಆಕ್ಸಲರೇಷನ್ ಎಲ್ಲದರ ಮೇಲೆ ಕಂಟ್ರೋಲ್ ಸಾಧಿಸ್ತೀರಿ. ಹೀಗೆ ಒಟ್ಟಿಗೆ ಹಲವು ಕೆಲಸ ಮಾಡೋದ್ರಿಂದ ನೀವು ಮಲ್ಟಿ ಟಾಸ್ಕಿಂಗ್ ಕಲಿತೀರಿ. ಹೀಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಕೂಡ ಇನ್ನಷ್ಟು ಚೆನ್ನಾಗಿ ವಿಕಸನ ಆಗುತ್ತೆ. ನಿಮ್ಮ ವಿಜುವಲೈಸೇಷನ್ ಕೆಪಾಸಿಟಿ ಹೆಚ್ಚಾಗುತ್ತೆ. 2011ರಲ್ಲಿ ಲಂಡನ್ ಟ್ಯಾಕ್ಸಿ ಡ್ರೈವರ್ಸ್ ಮೇಲೆ ನಡೆದ ಸ್ಟಡಿ ಪ್ರಕಾರ ಡ್ರೈವಿಂಗ್ ಮಾಡದೇ ಇರೋರಿಗಿಂತ ಈ ಡ್ರೈವರ್ಗಳ ಮೆದುಳಲ್ಲಿ ಕಾಗ್ನಿಟಿವ್ ಫಂಕ್ಷನ್ ಚೆನ್ನಾಗಾಗ್ತಾ ಇತ್ತು. ಅಲ್ಲದೆ ಗಾಡಿ ಓಡಿಸೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೀಗಾಗಿ ಡ್ರೈವಿಂಗ್ ಕಲಿಯೋದು ಅತ್ಯವಶ್ಯಕ. ಈಗಂತೂ ಭಾರತದಲ್ಲಿ ಮನೆಗೆ 2 ವೀಲರ್ ಇದೆ. 4 ವೀಲರ್ ಕಲಿಸೋಕ್ಕೂ ಕೂಡ ಸಾಕಷ್ಟು ಡ್ರೈವಿಂಗ್ ಸ್ಕೂಲ್ಸ್ ಇವೆ. 7-8 ಸಾವಿರ ರೂಪಾಯಿಲಿ ಡ್ರೈವಿಂಗ್ ಕಲಿಸಿ ನಿಮಗೆ ಲೈಸೆನ್ಸ್ ಕೂಡ ಮಾಡಿಸ್ಕೊಡ್ತಾರೆ. ನೀವು 1 ವರ್ಷ ನಿಮ್ಮ ಮೊಬೈಲ್, TV ಕರೆನ್ಸಿಗೆ ಖರ್ಚು ಮಾಡೋ ಹಣದಲ್ಲಿ ಜೀವನ ಪೂರ್ತಿ ಉಪಯೋಗಿಸುವಂತಹ ಈ ಅದ್ಭುತ ಸ್ಕಿಲ್ನ ಕಲಿತೀರಿ. ನನ್ನ ಕೊಲೀಗ್ ಒಬ್ಬರಿದ್ದಾರೆ, ಈಗ ಎಕ್ಸ್-ಕೊಲೀಗ್ ಅವರು ಪರವಾಗಿಲ್ಲ, ಅವರು ಯಾವ ಕಾರ್ ಬೇಕಾದ್ರೂ ತಗೊಳ್ಳೋ ಸಾಮರ್ಥ್ಯ ಅವ್ರ ಹತ್ರ ಇದೆ, ಆಗಲ್ಲ ಅಂತಲ್ಲ. ಆದರೆ ಅವರು 2 ವೀಲರ್ ಕೂಡ ತಗೊಂಡಿರಲಿಲ್ಲ, ಸೈಕಲ್ ಒಂದು ತಗೊಂಡ್ರು ಅಷ್ಟೇ. ಅದಾದಮೇಲೆ ಅವರು 2 ವೀಲರಿಗೆ ಅಪ್ಗ್ರೇಡ್ ಮಾಡಿದ್ರು, ಅನಿವಾರ್ಯ ಅಂತ. ಈಗ ಅವ್ರಿಗೆ ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದಾರೆ. ಬೇಡ 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 ಅಂದ್ಕೊಂಡು ಈಗ ಅವರು ನಿಯರ್ಲಿ 40 ಏಜಲ್ಲಿ ಬೇಡ ಅಂದ್ಕೊಂಡು ಅವರು 2 ವೀಲರಿಗೆ ಬಂದರು. ಭಾಳ ರಿಲಕ್ಟೆಂಟ್ ಇದ್ದರು ವಾಹನಗಳ ವಿಚಾರದಲ್ಲಿ. ಈಗ ಹೆಂಡತಿ ಮತ್ತು 2 ಮಕ್ಕಳು ಇರೋದ್ರಿಂದ ಅವರ ಫ್ಯಾಮಿಲಿಗೆ ಓಡಾಡೋಕ್ಕೆ ಕಾರ್ ಬೇಕು ಅಂತ ಮನೆಯಿಂದಲೇ ಅವರಿಗೆ ಒಂದು ಫೀಲಿಂಗ್ ಇದೆ, ಅವ್ರ ಫ್ಯಾಮಿಲಿಗೆ ತಗೋಬೇಕು ಅಂತ. ಆದರೆ ಅವ್ರಿಗೊಂದು ಕ್ವಶನ್, ನಾನು ಇಷ್ಟು ಟೈಮ್ ವೇಸ್ಟ್ ಮಾಡಿಬಿಟ್ನಾ, ನಾನು ಯಾವತ್ತೋ ಕಲಿಬೇಕಾಗಿತ್ತು ಡ್ರೈವಿಂಗ್. ನಾನು ಇವಾಗ 4 ವೀಲರ್ ಕಲಿತು ಆಮೇಲೆ ಗಾಡಿ ತೊಗೊಂಡು ಅದನ್ನು ಇಲ್ಲೇ ಲೋಕಲ್ಸು ಸ್ವಲ್ಪ ನಿಧಾನ ಸಣ್ಣ ಪುಟ್ಟ ರೀತಿ ಓಡಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಹೈವೇಲಿ ಫ್ಯಾಮಿಲಿ ಸಮೇತ ಲಾಂಗ್ ಈ ರೋಡ್ ಟ್ರಿಪ್ಗೆ, ಹೈವೇ ಕ್ರೂಸಿಂಗಿಗೆ, ಹೈ ಸ್ಪೀಡ್ ಡ್ರೈವಿಂಗಿಗೆಲ್ಲ ತೊಗೊಂಡು ಹೋಗೋದು ಯಾವಾಗ, ಮುಂಚೆನೇ ಕಲಿಬೇಕಾಗಿತ್ತು. 16,000 ಕಿಲೋಮೀಟರ್ಗಳ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಇರ್ತಾ ಇತ್ತು ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಹೀಗಾಗಿ ನಿಮ್ಮ ಹತ್ರ ಕಾರ್ ಇರಲಿ ಇಲ್ಲದೆ ಇರಲಿ ಲೈಸೆನ್ಸ್ ಮಾಡಿಸ್ಕೊಂಬಿಡಿ. 18 ಆದ ತಕ್ಷಣ ಕಲೀರಿ, ಮಾಡಿಸಿಟ್ಕೊಳ್ಳಿ. ಕಾರ್ ಅಗತ್ಯ ಬಿದ್ದಾಗ ತಗೊಳ್ಳಿ, ಸ್ಕಿಲ್ ಇರುತ್ತಲ್ಲ ಅವಾಗ ಓಡಿಸ್ತಿದ್ರೆ ಆಯಿತು, ಮರ್ತೇನು ಹೋಗಲ್ಲ, ಒಂಚೂರು ಪ್ರಾಕ್ಟೀಸ್ ಬೇಕಾಗತ್ತೆ ಅಷ್ಟೇ. ಇವಾಗಂತೂ ಝೂಮ್ ಕಾರ್ ಸೇರಿ ಸಾಕಷ್ಟು ಕಾರ್ಗಳಿದ್ದಾವೆ. ಅದರಲ್ಲಿ ನಿಮಗೆ ಅಗತ್ಯ ಬಿದ್ದಾಗ 2-3 ದಿನಕ್ಕೆ ಕಾರ್ನ ಬಾಡಿಗೆ ತೊಗೊಂಡು ಆರಾಮಾಗಿ ಓಡಿಸಿ ವಾಪಸ್ ಕೊಡ್ಬೋದು, ಆ ರೀತಿದು ಕೂಡ ಇದೆ. ಸೊ ಸ್ಕಿಲ್ ಕಲ್ತ್ಕೊಂಬಿಡಿ, ಇವಾಗಲೇ ಕಲ್ತ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನಲ್ಲಿ ಕಲೀರಿ. ಈಗ ಆಟೋಮ್ಯಾಟಿಕ್ ಬಂದು, ಈಗ ADAS ಕೂಡ ಬಂದು ಎಲ್ಲ ಕೆಲಸನ ಹೆಚ್ಚು ಕಮ್ಮಿ ಅವೇ ಮಾಡೋ ರೀತಿ ಆಗೋಗಿದೆ. ಅದು ಬೇಕಾದರೆ ಫ್ಯೂಚರ್ನಲ್ಲಿ ನಿಮಗೆ ವಯಸ್ಸಾದ ಟೈಮ್ನಲ್ಲಿ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನ ಗಾಡಿಗಳನ್ನು ಓಡಿಸೋದ್ರಲ್ಲಿರೋ ಕಿಕ್ಕೇ ಬೇರೆ. ಜೊತೆಗೆ ಅದು ಇಂಪಾರ್ಟೆಂಟ್ ಸ್ಕಿಲ್. ನೀವು ಸ್ಟಾರ್ಟಿಂಗಲ್ಲೇ ಆಟೋಮ್ಯಾಟಿಕ್ ಗಾಡೀಲಿ ಕಲಿತು ಗೇರು ಕ್ಲಚ್ನ ಹ್ಯಾಂಡಲ್ ಮಾಡೋದೇ ಕಲ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅದೇ ರೀತಿ ಓಡಿಸ್ಕೊಂಡು ಹೋಗ್ತೀರಾ. ಸಡನ್ನಾಗಿ ಮ್ಯಾನ್ಯುವಲ್ ಗಾಡಿ ಓಡ್ಸೋಕ್ಕೆ ಸಿಕ್ತು ಅಂದರೆ ಹೆಂಗೆ ಓಡಿಸ್ತೀರಾ ಗೊತ್ತೇ ಇಲ್ವಲ್ಲ ನಿಮಗೆ. ಹಾಗಾಗಿ ನೀವು ಮುಂದೆ ಯಾವುದೇ ಗಾಡಿ ಓಡಿಸಿ ಕಲಿಬೇಕಾದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನಲ್ಲೇ ಕಲೀರಿ. ಜೊತೆಗೆ ನೀವು ಗಾಡಿ ಓಡಿಸೋದನ್ನು ಮಜಾ ಮಾಡಬೇಕು, ಎಂಜಾಯ್ ಮಾಡಿಕೊಂಡು 1000 ಕಿಲೋಮೀಟ್ರ್ ಓಡಿಸೋ ಅಬಿಲಿಟಿ ನಿಮ್ಗೆ ಗಳಿಸ್ಕೋಬೇಕು ಅಂತ ಹೇಳಿದ್ರೆ, ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನನ್ನೇ ತಗೊಳ್ಳಿ ಕಲ್ತಿದ್ರೆ. ಎಸ್, ಮುಂದಿನ ಲೈಫ್ ಸ್ಕಿಲ್ ನಾವು ನೋಡಿದ್ರೆ ಇದು ಅಡುಗೆ ಮಾಡೋದು. ಬಹಳ ಜನರಲ್ಲಿ, ಅದರಲ್ಲೂ ಕೂಡ ಭಾರತದಲ್ಲಿ, ಅಡುಗೆ ಕೇವಲ ಹೆಣ್ಮಕ್ಳಿಗಷ್ಟೇ ಸೀಮಿತ ಅನ್ನೋ
ಭ್ರಮೆ ಇದೆ. ಇವಾಗ ಸ್ವಲ್ಪ ಕಮ್ಮಿ ಆಗ್ತಿದೆ, ಆದರೂ ಇನ್ನೂ ಕೆಲ ಪುರುಷರ ತಲೆಯಲ್ಲಿ ಈ ರೀತಿಯ ಒಂದು ಮಾನಸಿಕತೆ ಇದೆ. ಯಾರಾದರೂ ಹುಡುಗರು ಅಡುಗೆ ಮಾಡೋದು ಕಲಿತೀನಿ ಅಂದರೆ ಅವ್ರನ್ನ ಹೀಯಾಳಿಸೋ ದೃಷ್ಟಿಯಲ್ಲೂ ಕೂಡ ನೋಡೋರು ನಮ್ಮ ನಡುವೆ ಇದ್ದಾರೆ. ಏನು ತಿನ್ನೋದು ಬೇಡ, ಮಣ್ಣು ತಿನ್ನೋದ? ಎಷ್ಟೋ ಸಲ ನಮ್ಮ ಪೋಷಕರೇ ಪಕ್ಷಪಾತ ಮಾಡ್ತಾರೆ. ಹುಡುಗಿಯರಿಗಷ್ಟೇ ಅಡುಗೆ ಕಲಿಸಿ ಹುಡುಗರನ್ನು ಉಂಡಾಡಿ ಗುಂಡ್ರ ಥರ ಓಡಾಡೋಕ್ಕೆ ಬಿಟ್ಟಿರ್ತಾರೆ. ಆದರೆ ಟ್ರಸ್ಟ್ ಮೀ, ನೀವೇ ನಿಮ್ಮ ಮಗನನ್ನು ಹಾಳು ಮಾಡ್ತಾ ಇದ್ದೀರ ಅಂತ ಅರ್ಥ. ಇವತ್ತಿನ ಕಾಲದಲ್ಲಿ ಅಡುಗೆ ಕಲಿಯೋದು ತುಂಬ ಇಂಪಾರ್ಟೆಂಟ್. ಡಿಗ್ರಿ ಮುಗಿದ ತಕ್ಷಣ ಬೆಂಗಳೂರಿಗೆ ಶಿಫ್ಟ್ ಆಗೋ ಹುಡುಗರನ್ನು ಕೇಳಿ ಅಡುಗೆ ಕಲಿದೇ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ. ಸಿಕ್ಕಿದ ಕಡೆ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಕಾಗತ್ತೆ. ಅಡುಗೆ ಕಲಿತ್ರೆ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ, ನಿಮ್ಮ ಹೊಟ್ಟೆ ನೀವೇ ತುಂಬಿಸ್ಕೊಳ್ಬೋದು. ಎರಡನೇದು, ಖರ್ಚು ಕಮ್ಮಿ ಆಗುತ್ತೆ. ಇವತ್ತು ಬೆಂಗಳೂರಲ್ಲಿ ಯಾರಾದರೂ ಒಬ್ಬರು ಹೊರಗೆ ಊಟ ಮಾಡಿ ಬದುಕ್ತೀನಿ ಅಂದರೆ ದಿನಕ್ಕೆ 250 ರೂಪಾಯಿ ಅಂತ ಹಿಡಿದ್ರು ಕೂಡ ಮಿನಿಮಮ್ ತಿಂಗಳಿಗೆ 8-10 ಸಾವಿರ ರೂಪಾಯಿ ಬರೀ ಊಟ ಖರ್ಚು ಮಾಡಬೇಕಾಗತ್ತೆ. PG ಅಂತ ಹೋದ್ರೂ ಕೂಡ 10-6 ಸಾವಿರ ರೂಪಾಯಿ ಇಡಬೇಕಾಗತ್ತೆ. ಆದರೆ ಅದೇ ಸ್ವಂತ ಅಡುಗೆ ಮಾಡೋದು ಗೊತ್ತಿದ್ರೆ 2-3 ಸಾವಿರ ರೂಪಾಯಿ ರೇಷನ್ನಲ್ಲಿ ಇಡೀ ತಿಂಗಳು ಆರಾಮಾಗಿ ಬೇಕಾದ್ದು ಮಾಡ್ಕೋಬಹುದು. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹೊರಗಿನ ಊಟ ಅಥವಾ PG ಊಟ ತಿಂದು ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಕಟ್ಟೋದು ತಪ್ಪುತ್ತೆ. ಹಾಗಾಗಿ ಅಡುಗೆ ಮಾಡೋದು ಕಲಿಯೋದು ಇಂಪಾರ್ಟೆಂಟ್. ಹಾಗಂತ ನೀವೇನು ಮಾಸ್ಟರ್ ಶೆಫ್ ಆಗಿ ಅಂತ ಹೇಳ್ತಾ ಇಲ್ಲ. ಟೀ ಮಾಡೋದು, ಅನ್ನ ಮಾಡೋದು, ಸಾಂಬಾರು ಮಾಡೋದು, ಈ ಥರ ಸಣ್ಣ ಪುಟ್ಟ ಅಡುಗೆ ಕಲಿತ್ರೆ ತುಂಬ ಲಾಂಗ್ ಟೈಮ್ ನಿಮ್ಮನ್ನದು ಸರ್ವ್ ಮಾಡುತ್ತೆ. ಇದಕ್ಕೆ ನೀವು ಹೊಸ ಕೋರ್ಸ್ ಮಾಡಬೇಕು ಅಂತಿಲ್ಲ. ಮನೆಯಲ್ಲೇ ಅಡುಗೆ ಎಕ್ಸ್ಪರ್ಟ್ ಅಮ್ಮಂದಿರಿದ್ದೇ ಇರ್ತಾರೆ. ಬಿಡುವಿದ್ದಾಗ ಆಗಾಗ ನಿಧಾನಕ್ಕೆ ಕಲಿತಾ ಹೋಗ್ಬೋದು. ಈಗಂತೂ ಇಂಟರ್ನೆಟ್ನಲ್ಲಿ ನಾನಾ ರೀತಿಯ ರೆಸಿಪೀಸ್ ನೀಟಾಗಿ ಅರ್ಥ ಆಗೋ ರೀತಿ ಬಿಡಿಸಿ ಹೇಳುವಂತಹ ಚಾನಲ್ಸ್ ಕೂಡ ಇದ್ದಾವೆ. ನಿಮ್ಮ ಫೇವ್ರೆಟ್ ಚಾನಲ್ ಓಪನ್ ಮಾಡ್ಕೊಂಡು ನೀವು ಕಲಿಬಹುದು. ಫಿನಾನ್ಷಿಯಲ್ ಪ್ಲಾನಿಂಗ್, ಅದೇ ರೀತಿ ಫಿನಾನ್ಷಿಯಲ್ ಪ್ಲಾನಿಂಗ್ ಕಲಿಯೋದು ತುಂಬ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಹಣ ಗಳಿಸೋದು ಕಷ್ಟ ಅಲ್ಲ, ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಬಹಳ ಜನ ಗೊತ್ತಿರಲ್ಲ. ಸ್ಕೂಲ್ ಕಾಲೇಜಲ್ಲೂ ಕೂಡ ಪರ್ಸ್ನಲ್ ಫಿನಾನ್ಸ್ನ ಸರಿಯಾಗಿ ಹೇಳ್ಕೊಡಲ್ಲ. ಲಕ್ಷ ಸ್ಯಾಲ್ರಿ ಬಂದರು ತಿಂಗಳ ಕೊನೆಯಲ್ಲಿ ದುಡ್ಡಿಲ್ಲ ಅಂತ ಮತ್ತೊಬ್ಬರ ಹತ್ರ ಸಾಲ ಮಾಡ್ತಿರೋರು ಕೂಡ ಇದ್ದಾರೆ. ಹೀಗಾಗಿ ಮನಿ ಮ್ಯಾನೇಜ್ಮೆಂಟ್ ಕಲಿಯೋದು ಕೂಡ ಜೀವನದ ಅತ್ಯವಶ್ಯಕ ಸ್ಕಿಲ್ಗಳಲ್ಲಿ ಟಾಪ್ನಲ್ಲೇ ಬರುತ್ತೆ. ಸಕ್ಸಸ್ಫುಲ್ ವ್ಯಕ್ತಿಗಳು ಮತ್ತು ಆರ್ಡಿನರಿ ವ್ಯಕ್ತಿಗಳ ನಡುವಿರೋ ವ್ಯತ್ಯಾಸನೇ ಈ ಆರ್ಥಿಕ ಜ್ಞಾನ. ಇವತ್ತು ಈ ಜ್ಞಾನವನ್ನು ಹೇಳ್ಕೊಡೋಕೆ ಯೂಟ್ಯೂಬ್ನಲ್ಲಿ ನೂರಾರು ಫ್ರೀ, ಯಾವುದೇ ಚಾರ್ಜಸ್ ಇಲ್ಲದೆ ನಿಮಗೆ ವಿಡಿಯೋಸ್ ಸಿಕ್ಬಿಡ್ತವೆ. mastmaga.com ಕೂಡ ನಾವು ತುಂಬ ಫಿನಾನ್ಸ್ಗೆ ಸಂಬಂಧಪಟ್ಟಂಥ, ಪರ್ಸ್ನಲ್ ಫಿನಾನ್ಸ್ಗೆ ಸಂಬಂಧಪಟ್ಟಂಥ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ ಮಾಡಿದ್ದೀವಿ. ನೀವು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಟೈಪ್ ಮತ್ತು ಚಾನಲ್ ಹೆಸರಾಕಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಉದಾಹರಣೆಗೆ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ಮಸ್ತ್ ಮಗ ಅಂತ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಮ್ಯೂಚುವಲ್ ಫಂಡ್ ಮಸ್ತ್ ಮಗ ಅಂತ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಇದೆ. ಒಂದು ಪ್ಲೇ ಲಿಸ್ಟೇ ಇದೆ. ಎಕನಾಮಿಕ್ಸ್ ಅಂತ ಇದೆ, ದುಡ್ಡು ಕಾಸು ಅಂತ ಇದೆ. ಅಲ್ಲೆಲ್ಲ ಹೋದರೆ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ ಯೂಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನೋಡಿ ಅಂತಲ್ಲ, ಎಲ್ಲೆಲ್ಲಿ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಸಿಗುತ್ತೆ. ಒಂದೇ ಕಡೆ ಯಾಕೆ, ಹಲವು ಕಡೆ ನೋಡಿಬಿಟ್ಟು ಇನ್ನಷ್ಟು ಪರಿಪಕ್ವ ಮಾಡ್ಕೊಳ್ಳಿ ನಿಮ್ಮ ನಾಲೆಜ್ ಬೇಸನ್ನು. ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಮಾಡೋದು ಕಲಿಯೋದು ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ CPR ಮಾಡೋಕ್ಕೆ ಕಲಿಯೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರ ಜೀವವನ್ನೇ ಉಳಿಸಬಹುದು. ಇವತ್ತು 70% ಹೃದಯಾಘಾತದಂಥ ಪ್ರಕರಣಗಳು ಮನೆಯಲ್ಲೇ ಆಗುತ್ತೆ. ಆದರೆ ಬಹಳ ಜನಕ್ಕೆ ಕ್ವಿಕ್ಕಾಗಿ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. CPR ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಉಳಿಯೋ ಚಾನ್ಸಸ್ ಡಬಲ್ ಟ್ರಿಬಲ್ ಹೆಚ್ಚಾಗುತ್ತೆ. ಏನು ಸಣ್ಣ ಪುಟ್ಟ ಗಾಯ ಆದಾಗ ಗಾಯ ಕ್ಲೀನ್ ಮಾಡೋದು, ಬ್ಯಾಂಡೇಜ್ ಹಾಕೋದು ಕಲಿತ್ರೆ ಸಮಸ್ಯೆ ಚಿಕ್ಕದಿದ್ದಾಗಲೇ ಪರಿಹರಿಸ್ಬೋದು. ಸಣ್ಣ ಪುಟ್ಟ ಅಪಘಾತಗಳಾದಾಗಲೂ ಕೂಡ ಈ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೀಡಿಂಗ್ ಸ್ಟಾಪ್ ಮಾಡೋದು. ಸರಿಯಾಗಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಅನ್ಹೈಜಿನಿಕ್ ನಮ್ಮ ಪ್ರಾಕ್ಟೀಸಸ್ಸಿಂದ ಅಥವಾ ರೆಸ್ಪಾನ್ಸಿಂದಾಗಿ ಅಲ್ಲಿ ಇನ್ಫೆಕ್ಷನ್ಸ್ ಕೂಡ ಆಗಿಬಿಡಬಹುದು. ಹಾಗಾಗಿ ಹೈಜಿನಿಕ್ ಆಗಿ ಒಂದು ಫಸ್ಟ್ ಏಡ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದರ ಜೊತೆಗೆ ಇನ್ನೊಂದಷ್ಟು ನಿಮಗೆ ಸೇರಿಸ್ಬೋದು. ಕಾರ್ನ ಟೈರ್ ಪಂಚರ್ ಆಗಿದ್ರೆ ಟೈರ್ ರಿಪ್ಲೇಸ್ ಮಾಡೋದು, ಇದು ಬೇಸಿಕ್ ಕಲಿಲೇಬೇಕು. ವೆಹಿಕಲ್ ಇದ್ದವರೆಲ್ಲರೂ ಕೂಡ ಕಲಿಲೇಬೇಕು. ಇನ್ನೊಂದು ಪಂಚರ್ ಹಾಕೋದು ಕಲಿತ್ರೆ ಇನ್ನೂ ಗ್ರೇಟ್. ಉಳಿದಂತೆ ಧೈರ್ಯವಾಗಿ ಮಾತಾಡೋದು, ಕಾನ್ಫಿಡೆಂಟ್ ಆಗಿ ಎಲ್ಲರ ಜೊತೆ ನೆಗೋಷಿಯೇಟ್ ಮಾಡೋದು, ಅದನ್ನು ಕಲಿಬೇಕು. ಹಾಗೆ ಬಟ್ಟೆ ವಾಶ್ ಮಾಡೋದು, ಐರನ್ ಮಾಡೋದು, ಸ್ಕ್ರೂ ಡ್ರೈವರ್ ಯೂಸ್ ಮಾಡೋದು ಹೇಗೆ, ಸುತ್ತಿಗೆ ಏನಕ್ಕೆ ಬಳಕೆ ಆಗುತ್ತೆ, ಸ್ಪ್ಯಾನರ್ನ ಎಲ್ಲೆಲ್ಲ ಯೂಸ್ ಮಾಡ್ಬೋದು, ಅದನ್ನೆಲ್ಲ ಕಲ್ತಿರಬೇಕು. ಸಣ್ಣ ಪುಟ್ಟ ರಿಪೇರಿ ಕಲ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಟೈರ್ ಚೇಂಜ್ ಮಾಡೋದು, ಆಫ್ಲೈನ್ ಆನ್ಲೈನ್ ಮ್ಯಾಪ್ಗಳನ್ನು ಅರ್ಥ ಮಾಡ್ಕೊಳ್ಳೋದು, ದಿಕ್ಕುಗಳ ಪರಿಚಯ, ಜೊತೆಗೆ ಬೇಸಿಕ್ ಎಲೆಕ್ಟ್ರಿಕಲ್ಸ್ ಹೆಂಗೆ ವರ್ಕ್ ಆಗುತ್ತೆ, ಮನೆಯಲ್ಲಿ ಸ್ವಿಚ್ಗಳು ಹೆಂಗೆ ವರ್ಕ್ ಆಗುತ್ತೆ, ಕರೆಂಟ್ನ ಫ್ಲೋ ಹೆಂಗೆ ವರ್ಕ್ ಆಗುತ್ತೆ, ಚೂರು ಬೇಸಿಕ್ಸ್ ಕಲಿತ್ರೆ ಲೈಫ್ 50% ಈಸಿ ಆಗುತ್ತೆ. ಉಳಿದೆಲ್ಲರಿಗಿಂತ, ಜನರಲ್ ಪಾಪ್ಯುಲೇಷನ್ಗಿಂತ, ಇದನ್ನೆಲ್ಲ ಕಲಿದೇ ಇರೋರಿಗಿಂತ ನೀವು ಬಹಳ ಮುಂದೆ ಇರ್ತೀರಾ. ಆ ಫೀಲಿಂಗ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಇದರಲ್ಲಿ ಯಾವುದು ವೆರಿ ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ನಿಸ್ತು, ನೀವು ಯಾವ್ದು ಕಲಿಬೇಕು ಅಂತ ಡಿಸೈಡ್ ಮಾಡಿದಿರಿ, ಈ ವಿಡಿಯೋ ನೋಡಿದ್ಮೇಲೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.